ಗುರುಭ್ಯೋ ನಮಃ ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರೂಜಿ. ದೈವ ಮಾಸಿ ಕಾರ್ಯ ಸ್ವಾಗತ. ಹಾಗೂ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ವೀಕ್ಷಕರೇ, ಇಂದಿನ ವಿಷಯ ಏನಪ್ಪ ಅಂತಂದರೆ ಗ್ರಹಣ ಬಗ್ಗೆ. ಅಂದರೆ 3/3/2026 ಮಂಗಳವಾರ ಪಾಲ್ಗುಣ ಮಾಸ ಶುದ್ಧ ಪಕ್ಷದಲ್ಲಿ ಹೋಳಿ ಹುಣ್ಣಿಮೆ ಸಮಯದಲ್ಲಿ ಸಗ್ರಸ ಚಂದ್ರಗ್ರಹಣ ಇದೆ. ಸಮಯ ಸ್ಪರ್ಶ ಕಾಲ 3 ಗಂಟೆ 20 ನಿಮಿಷ, ಮೋಕ್ಷ ಕಾಲ 6 ಗಂಟೆ 47 ನಿಮಿಷ. ಈ ಸಮಯದಲ್ಲಿ ಚಂದ್ರಗ್ರಹಣ ಇದೆ. ಈ ಗ್ರಹಣ ಯಾರಿಗೆ ಒಳಿತನ ಆಗುತ್ತೆ, ಯಾರಿಗೆ ಕೆಟ್ಟದಾಗುತ್ತೆ, ಮತ್ತು ಯಾವ ರಾಶಿಗೆ ಫಲ ಶುಭ ಫಲ ಇದೆ, ಯಾವ ರಾಶಿಗೆ ಮಿಶ್ರ ಫಲ ಇದೆ, ಯಾವ ರಾಶಿಗೆ ಅಶುಭ ಇದೆ ಹೇಳೋದಕ್ಕೆ ಬಂದಿದ್ದೇನೆ ವೀಕ್ಷಕರೇ. ಮೊದಲನೇದಾಗಿ ಈ ಗ್ರಹಣವು ಯಾವ ಥರ? ಈ ಗ್ರಹಣವು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವಂಥ ಇದು ಗ್ರಹಣ ಅಂತ ಹೇಳ್ಬೋದು. ಮುಖ್ಯವಾಗಿ ಮಾನಸಿಕ ಒತ್ತಡ, ಅಂದರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ದೈವ ಶಕ್ತಿಗಿಂತ ನೆಗೆಟಿವ್ ಎನರ್ಜಿ ಜಾಸ್ತಿ. ಯಾಕಂತಂದರೆ ಆ ಸಮಯದಲ್ಲಿ ಪೂಜೆ ಆಗಲಿ, ಮತ್ತು ಆ ಸಮಯದಲ್ಲಿ ಶುಭ ಕಾರ್ಯ ಆಗಲಿ, ಆ ಸಮಯದಲ್ಲಿ ಯಾವ ಒಳ್ಳೆಯ ಕಾರ್ಯ ಆಗಲಿ ಯಾವುದೂ ಮಾಡೋದಿಲ್ಲ. ಚಂದ್ರಗ್ರಹಣ ಸಮಯದಲ್ಲಿ ಮಾನಸಿಕ ಒತ್ತಡ, ಆರೋಗ್ಯ ಸಮಸ್ಯೆಗಳು ಮತ್ತು ವ್ಯಾಪಾರ ಅಡಚಣೆಗಳು ಉಂಟು ಮಾಡುವಂಥ ಗ್ರಹಣ ಇದು. ಈ ಗ್ರಹಣ ಸಮಯದಲ್ಲಿ ಆಹಾರ ಸೇವನೆ, ನಿದ್ದೆ ಮತ್ತು ಪ್ರಯಾಣವನ್ನು ತಪ್ಪಿಸಬೇಕಾಗುತ್ತೆ. ಮಾಡಬಾರ್ದು. ಊಟ ಮಾಡೋದು, ತಿಂಡಿ ಮಾಡೋದು. ಯಾಕಂದರೆ ತಿಂದಿದೆಲ್ಲ ವಿಷಾಂಶ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮ ಒಂದು ಜ್ಯೋತಿಷಾಸ್ತ್ರ ಪ್ರಕಾರ, ನಮ್ಮ ಹಿಂದೂ ಧರ್ಮ ಪ್ರಕಾರ ಗ್ರಹಣ ಒಂದು ಫಲಾಫಲ ವಿಚಾರ ಬಗ್ಗೆ ಅದರದಾದ ಒಂದು ಮುಖ್ಯವಾಗಿ ಪ್ರಮುಖ ಅಂಶಗಳಿವೆ. ಅದರಲ್ಲಿ ಪೂರ್ವವಾದ ನಕ್ಷತ್ರ, ಆರಿದ್ರ ನಕ್ಷತ್ರಗಳ ಮೇಲೆ ಹೆಚ್ಚು ಪ್ರಭಾವ ಬೀರುವಂಥ ಶಕ್ತಿ. ಮತ್ತು ಈ ಒಂದು ಶಕ್ತಿಯಿಂದಾಗಿ ಸಂಪೂರ್ಣವಾಗಿ ಚಂದ್ರನ ಪೂಜೆ ಮತ್ತು ದಾನ, ದೋಷ ನಿವಾರಣೆ ಉತ್ತಮ. ಈ ಸಮಯದಲ್ಲಿ ಚಂದ್ರನ ಪೂಜೆ, ದಾನ ಮಾಡೋದು, ಇವೆಲ್ಲ ಮಾಡೋದ್ರಲ್ಲಿ ಉತ್ತಮ, ಒಳ್ಳೆಯದು ಅಂತ ಹೇಳಿದ್ವಿ. ಇದು ಗ್ರಹಣದ ಪ್ರಮುಖ ಅಂಶಗಳು, ಪ್ರಮುಖ ಪ್ರಭಾವಗಳು ಯಾವ ಥರ ಇದೆ, ಆರೋಗ್ಯ ಪರಿಣಾಮ ಯಾವ ಥರ ಬೀಳ್ತಾ ಹೋಗುತ್ತೆ ಅಂತಂದರೆ ಮಾನಸಿಕ ಅಸ್ವಸ್ಥತೆ ಮತ್ತು ಆತಂಕ ಮತ್ತು ಜೀರ್ಣಕ್ರಿಯೆಗೆ ತೊಂದರೆಗಳು ಉಂಟು ಮಾಡುವಂಥ ಪ್ರಸಂಗಗಳು, ಸಮಸ್ಯೆ ಎದುರಾಗುವಂಥ ಚಾನ್ಸಸ್ ಭಾಳ ಇದೆ. ಮತ್ತು ಜ್ಯೋತಿಷ್ಯ ಪರಿಣಾಮ ಪ್ರಕಾರದಲ್ಲಿ ಕೆಲವು ರಾಶಿಗಳಿಗೆ ಮಿಶ್ರ ಫಲ ಇದೆ. ಮಿಶ್ರ ಫಲ ಯಾವುದಪ್ಪ? ಯಾವ ರಾಶಿ ಮೇಲೆ ಪರಿಣಾಮ ಬೀಳ್ತಾ ಇದೆ, ಇದರಿಂದ ಏನು ಒಳ್ಳೆಯದು, ಏನು ಕೆಟ್ಟದ್ದು? ಮಿಶ್ರ ಫಲ ಅಂತಂದರೆ ಮೇಷ, ಕರ್ಕಾಟಕ, ಕುಂಭ, ಧನು ರಾಶಿ, ಈ 4 ರಾಶಿಗಳಿಗೆ ಮಿಶ್ರ ಫಲ ಇದೆ. ಮತ್ತು ಶುಭ ಫಲ ತುಲಾ, ಮಿಥುನ, ವೃಶ್ಚಿಕ, ಮೀನ, ಈ 4 ರಾಶಿಗಳ ಅದು ಪರಿಣಾಮಗಳು ಒಳ್ಳೆಯದಿದೆ, ಶುಭ ಇದೆ. ಮತ್ತು ಅಶುಭ ರಾಶಿ ಪರಿಣಾಮ ಯಾವ ಥರ? ವೃಷಭ ರಾಶಿ, ಮಕರ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ. ಈ ರಾಶಿಗಳು ಸಂಪೂರ್ಣವಾಗಿ ಅಶುಭ ರೂಪದಲ್ಲಿ ಒತ್ತಡ ಮೇಲೆ, ತೊಂದರೆ ಮೇಲೆ, ಕಿರಿಕಿರಿ ಮೇಲೆ ಪೆಟ್ಟು ಬೀಳ್ತಾ ಹೋಗುತ್ತೆ. ಮತ್ತು ನಕಾರಾತ್ಮಕ ಶಕ್ತಿಗಳು ಯಾವ ಥರ ಇದೆ? ಗ್ರಹಣ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುವಂಥ ಚಾನ್ಸಸ್ ಭಾಳ. ನಕಾರಾತ್ಮಕ ಶಕ್ತಿಗಳು ಯಾಕಂದರೆ ಈ ಒಂದು ಸಮಯದಲ್ಲಿ ಮಾಟ, ಮಂತ್ರ, ತಂತ್ರ, ಪ್ರಯೋಗ, ವಶೀಕರಣ ರೂಪದಲ್ಲಿ ಪೂಜೆ ಮಾಡುವಂಥ ವಿಧಾನಗಳು ಜಾಸ್ತಿ ಇದೆ. ಇದರಿಂದಾಗಿ ಈ ಸಮಯದಲ್ಲಿ, ಗ್ರಹಣ ಸಮಯದಲ್ಲಿ
ಹೆಚ್ಚಿನ ಶಕ್ತಿ ನಕಾರಾತ್ಮಕ ಶಕ್ತಿಗೆ ಅವಲಂಬನೆ ಆಗಿರುತ್ತೆ. ಅದರಿಂದ ಏನು ಉಪಯೋಗ ಅವರಿಗೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದವರಿಗೆ, ಮಾಟ ಮಂತ್ರ ತಂತ್ರ ಪ್ರಯೋಗದಲ್ಲಿ ಶಕ್ತಿ ವಶಪಡಿಸ್ಕೊಂಡವರಿಗೆ ಏನು ಉಪಯೋಗ, ಅವರಿಗೆ ಏನು ಮಾಡ್ಬೋದು ಇದರಲ್ಲಿ ಅಂತಂದರೆ, ಮಾಟ ಮಂತ್ರ ತಂತ್ರ ಪ್ರಯೋಗದಲ್ಲಿ ವಶೀಕರಣ ರೂಪದಲ್ಲಿ, ಚೌಡಿ ಪ್ರಯೋಗ ರೂಪದಲ್ಲಿ, ಬೇತಾಳ ರೂಪದಲ್ಲಿ, ಮತ್ತು ಇದರಿಂದ ಕೆಟ್ಟ ದೃಷ್ಟಿ ಪರಿಣಾಮ ರೂಪದಲ್ಲಿ ಒಬ್ಬರ ಮೇಲೆ ಕೆಟ್ಟದ್ದು ಮಾಡಬೇಕು, ಒಬ್ಬರಿಗೆ ಮಾಟ ಮಂತ್ರದಿಂದ ಅವರಿಗೆ ಕೆಟ್ಟದ್ದು ಆಗಬೇಕು, ಒಬ್ಬರಿಗೆ ಮನುಷ್ಯಗೆ ಚೌಡಿ ರೂಪದಲ್ಲಿ ಪ್ರಯೋಗ ರೂಪದಲ್ಲಾಗಲಿ, ಮತ್ತು ಅವ್ರಿಗೆ ಕೆಟ್ಟದ್ದು ಬಯಸುವಂಥ ಕೆಲವು ವ್ಯಕ್ತಿಗಳಿಂದಾಗಿ ಈ ಒಂದು ಗ್ರಹಣ ಪ್ರಶಸ್ತವಾಗಿರುತ್ತೆ. ಅಂದರೆ ನೆಗೆಟಿವ್ ಎನರ್ಜಿನೇ ತುಂಬಿ ತುಳುಕಿರುತ್ತೆ, ದೈವ ಅಂಶ ಇರೋದಿಲ್ಲ ಈ ಕೆಲವು ಸಮಯದಲ್ಲಿ. ಈ ಸಮಯದಲ್ಲಿ ನೆಗೆಟಿವ್ ಅಂಶದಿಂದನೇ ಕೆಲವು ಕೆಟ್ಟ ಘಟನೆ ಆಗುವಂಥ ಚಾನ್ಸಸ್ ಇದೆ. ಇದರಿಂದಾಗಿ ಎಲ್ಲರ ಮೇಲೆ ಪರಿಣಾಮ ಬೀಳ್ತಾ ಹೋಗುತ್ತೆ. ಅದರಿಂದಾಗಿ ಈ ಒಂದು ಗ್ರಹಣ ದೈವ ಒಂದು ಶಕ್ತಿ ಕಡೆಯಿಂದ ನಕಾರಾತ್ಮಕ ಶಕ್ತಿ ಕಡೆ ಒಲವು ಭಾಳ ಈ ಥರ ಇದೆ. ಮತ್ತು ಈ ಒಂದು ಗ್ರಹಣದ ಪರಿಹಾರ ಯಾವ ಥರ ಅಂತಂದರೆ, ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಚಂದ್ರದೇವನನ್ನು ಪೂಜಿಸೋದ್ರಿಂದ ದೋಷ ಮುಕ್ತರಾಗ್ಬೋದು, ದೂರ ಆಗ್ಬೋದು. ಮತ್ತು ಮನೆಯೆಲ್ಲ ಶುಭ್ರತೆ ನಡೆಸಿ, ಗೋಮೂತ್ರದಿಂದ ಮನೆಯೆಲ್ಲ ಶುಭ್ರತೆ ನಡೆಸಿ, ದೇವರ ಮನೆಯೆಲ್ಲ ಶುಭ್ರತೆ ನಡೆಸಿ, ಮನೆ ಮಂದಿ ಎಲ್ಲ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ನಡೆಸಿ ಅಕ್ಕಪಕ್ಕ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಬಂದಷ್ಟು ಭಾಳ ಅನುಕೂಲ, ಭಾಳ ಒಳ್ಳೆಯದು. ಒಂದು ಅದೇ ದಿನ ಆಗಿಲ್ಲ, ಅದೇ ದಿನ ಪೂಜೆ ದೇವಸ್ಥಾನಕ್ಕೆ ಹೋಗಕ್ಕೆ ಆಗಿಲ್ಲ ಅಂತಂದರೆ ಮರುದಿನ ಹೋಗ್ಬೋದು ತಾವು. ಆ ಥರ ಇದೆ. ಇದು ಮುನ್ನೆಚ್ಚರಿಕೆ ಕ್ರಮಗಳು ಯಾವ ಥರ ಇದೆ ಈ ಗ್ರಹಣ ಬಗ್ಗೆ ಅಂತಂದರೆ, ಗ್ರಹಣ ಸಮಯದಲ್ಲಿ ಆಹಾರ ತಯಾರಿಸಬಾರ್ದು ಮತ್ತು ಸೇವಿಸಬಾರ್ದು. ಮತ್ತು ದೇವಸ್ಥಾನ ಬಾಗಿಲುಗಳು ಮುಚ್ಚಿ ಗ್ರಹಣದ ನಂತರ ಶುದ್ಧೀಕರಣ ಮಾಡುವಂಥ ಪದ್ಧತಿ ಇದೆ ನಮ್ಮ ಹಿಂದೂ ಧರ್ಮದ ಪ್ರಕಾರದಲ್ಲಿ. ದೇವಸ್ಥಾನ ಆಗಲಿ ದೇವ್ರ ಮನೆ ಆಗಲಿ, ಯಾಕಂತಂದರೆ ದೇವಸ್ಥಾನ ಬೇರೆಲ್ಲ, ಮನೆ ದೇವರು ಬೇರೆಲ್ಲ, ಮನೆಯಲ್ಲಿ ಇರೋ ದೇವರ ಸ್ಥಳನೇ ಬೇರೆ ಅಲ್ಲ. ಮತ್ತು ಗರ್ಭಿಣಿಯರು, ವೃದ್ಧರು ಮತ್ತು ರೋಗಿಗಳು ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತೆ. ಗರ್ಭಿಣಿಯರು ಮೇನಾಗಿ, ಗರ್ಭಿಣಿಯರು ಮಲಗಬಾರ್ದು, ಊಟ ಮಾಡಬಾರ್ದು, ಮತ್ತು ಕೈಕಾಲೆ ಮಡಚಿ ಕುಂದ್ರಬಾರ್ದು. ಒಂದು ಕಡೆ ದೇವರ ಸ್ಮರಣೆ ಮಾಡ್ತಾ ಒಂದು ಕಡೆ ಕುಂತು ಆರಾಮ ಕುಂತ್ರೆ ಭಾಳ ಒಳ್ಳೆಯದು. ಈ ಥರ ಪಾಲನೆ ಮಾಡೋದ್ರಿಂದ ಭಾಳ ಒಳ್ಳೆಯದು, ಉತ್ತಮವಾಗಿರುತ್ತದೆ. ಮತ್ತು ಹೆಚ್ಚಿನ ಮಾಹಿತಿ ನಾವು ಸಂಪರ್ಕಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ.